ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹಿರಿಯ ನಟ ಇದೀಗ ಸಾವನ್ನಪ್ಪಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಇನ್ನು ಮನಸ್ಸೆಲ್ಲ ನೀನಿರ್ಬೋದು, ಲಂಕೇಶ್ ಪತ್ರಿಕೆ, ಹೀಗೆ ಸಾಕಷ್ಟು ಸಿನಿಮಾಗಳು, ನಿನಗಾಗಿ ನಿನಗೋಸ್ಕರ ಇಂಥ ಸಿನಿಮಾಗಳೆಲ್ಲ ಅಭಿನಯ ಮಾಡಿದಂಥ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಹಿರಿಯ ನಟ ಕೊನೆ ಸೆಳೆದಿದ್ದಾರೆ. ಇನ್ನು ಇವರು ಶಂಕರ್ನಾಗ್ ಅವರು ತುಂಬ ಪ್ರೀತಿಯ ಸ್ನೇಹಿತರು ಕೂಡ ಆಗಿದ್ದರು. ಇನ್ನು ಕಾಶಿನಾಥ್ ಅವರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ದರು. ಇನ್ನು ಕಾಶಿನಾಥ್ ಅವ್ರ ಜೊತೆ ಕೂಡ ಅಭಿನಯ ಮಾಡಿದರು ಇವರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ಕೊನೆ ಸೆಳೆದಿರೋಂಥ ಘಟನೆ ಈಗ ನಡೆದಿರೋಂಥದ್ದು. ಹಾಗಾಗಿ ಸಿನಿಮಾ ರಂಗಕ್ಕೆ ಇದು ತುಂಬಲಾರದ ನಷ್ಟ ಉಂಟಾಗಿದೆ. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಮಂದೀಪ್ ರಾಯ್ ಅವರು ಇದೀಗ ಮುಂಜಾನೆ 2 ಗಂಟೆ ಸುಮಾರಿನಲ್ಲೇ ತಮ್ಮ ಸ್ವಗೃಹದಲ್ಲಿ ಕೊನೆ ಸೆಳೆದಿದ್ದಾರೆ. ಇನ್ನು ಅವರ ರಾತ್ರಿ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿತ್ತು. ಅವರಿಗೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದಾರೆ. ಮತ್ತು ಯಾವ ತೊಂದರೆ ಇಲ್ಲ ಅಂತ ಸಹ ಹೇಳಿದ್ರಂತೆ. ಆದರೆ ಮತ್ತೆ ಮಲಗಿದಂಥ ಸಂದರ್ಭದಲ್ಲಿ ಮತ್ತೆ ರಾತ್ರಿ ಅವರಿಗೆ ಎದೆನೋವು ಕಾಣಿಸ್ಕೊಂಡಿರೋಂಥದ್ದು. ಆಗ ಎದೆನೋವು ಕಾಣಿಸ್ಕೊಂಡಂಥ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮಂದೀಪ್ ರಾಯ್ ಅವರು ಕೊನೆ ಸೆಳೆದಿದ್ದಾರೆ. ಇನ್ನು ವಿಚಾರ ತಿಳಿದಂಥ ವಿಚಾರ ಹಾಕೊಂಡಿರ್ಬೋದು. ದರ್ಶನ್ ಅವರು ಎಲ್ಲರೂ ಸಹ ಕಂಬನಿ ಮಿಡಿದಿದ್ದಾರೆ. ಏನೋ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಕೂಡ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಮಂದೀಪ್ ರಾಯ್ ಅವರು ಸಾಕಷ್ಟು ಕಷ್ಟಪಟ್ಟು ಬೆಳೆದು ಬಂದಂಥ ರಂಗಭೂಮಿ ಕಲಾವಿದರು ಕೂಡ ಆಗಿದ್ದರು ಅಂತ ಸಹ